ಎಸ್, ವೆಲ್ಕಮ್ ಮತ್ತು ನನ್ನ ಬ್ಲಾಗ್ಗೆ ಸ್ವಾಗತ. ಇದೊಂದು ನೋಡಿ, ಮುಂಚೆನೇ ನಾನು ಹೇಳಿದ ಹಾಗೆ ನೀವು ಡಿಸ್ಪ್ಲೇನಲ್ಲಿ ನೋಡಿದಾಗೆ ಶಾರ್ಕೋ ಲ್ಯಾಂಡ್ಸ್ ಅಂತಂದರೆ ಒಂದು ರಿಯಲ್ ಎಸ್ಟೇಟು ಸಂಬಂಧಪಟ್ಟಂತಹ ಚಾನಲ್, ಒಂದು ಸಣ್ಣ ಚಾನಲ್ಲು. ತುಂಬ ಜನ ಸಬ್ಸ್ಕ್ರೈಬರ್ಸ್ ಇಲ್ಲ. ನಮ್ಮೊಟ್ಟಿಗಿರೋರಲ್ಲಿ ಎಲ್ಲ ಒಳ್ಳೆ ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಇದ್ರ ಮಧ್ಯದಲ್ಲಿ ಕೆಲವರಿಗೆ ಈ ತಿಂದಿದ್ದು ಜೀರ್ಣ ಆಗದೆ ಕೆಲವು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆದಂಥವರು ಕಮೆಂಟ್ಗಳು ಹಾಕ್ತಾರೆ. ಅವ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೂ ಅಲ್ಲ. ಅದೇನು ಹೊಟ್ಟೆಯವರಿಗೆ ಹಾಕ್ತೀರಿ ಅಂತ ಗೊತ್ತಿಲ್ಲ. ಅಷ್ಟೊಂದು ಗ್ಯಾಸ್ಟ್ರಿಕ್ ಇದ್ದರೆ ಒಂದು ಸಣ್ಣದಾಗಿ ಒಂದು ಮಾತ್ರೆ ಬರುತ್ತೆ, ಓಮೇಸ್ ಡಿ ಅಥವಾ ಓಮಿ ಅಂತದ್ದೇನೋ ಒಂದು ಬರುತ್ತೆ. ನಿಮ್ಮ ಹತ್ರದಲ್ಲಿ ಮೆಡಿಕಲ್ ಶಾಪ್ ಇದ್ದರೆ ಅದರಲ್ಲಿ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಒಂದು ಮಾತ್ರೆ ಕೊಡ್ತಾರೆ. ನಿಮ್ಗೊಂದು 2-3 ರೂಪಾಯಲ್ಲಿ ಮುಗಿದೋಗುತ್ತೆ. ನಮ್ಮ ಮೇಲೆ ಅದನ್ನ ಹೊರಗೆ ಹಾಕುವಂಥದ್ದಿಲ್ಲ. ತೀರಾ ವಲ್ಗರ್ ಕಮೆಂಟ್ಸ್ಗಳನ್ನು ಮಾಡಬೇಡಿ. ಅಂಥದ್ದೇನಾದರೂ ಮಾತಾಡಬೇಕಾದ್ರೆ ನೇರವಾಗಿ ನನ್ನ ಫೋನ್ ನಂಬರು ಇರುತ್ತಲ್ಲ, ಅಡ್ರೆಸ್ ಕೂಡ ಇದೆ. ನೇರವಾಗಿ ಫೋನು ಅಥವಾ ಡೈರೆಕ್ಟಾಗಿ ಬನ್ನಿ ಮಾತಾಡೋಣ. ಅಂಥದ್ದೇನಿದೆ, ನಿಮ್ಮ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಓಮೇಸ್ ಡಿಗಿಂತ ಪ್ರಭಾವವಾಗಿ ನನಗೆ ಮಾತ್ರೆಗಳು ಕೊಡಲಿಕ್ಕೆ ಗೊತ್ತಿದೆ. ಇವತ್ತಿನ ವಿಡಿಯೋ ಬಗ್ಗೆ ಹೇಳೋದಾದರೆ ನೋಡಿ, ಇವತ್ತು ಒಂದು 3 ಎಕರೆ ಶೃಂಗೇರಿ ಹತ್ರ ಒಳ್ಳೆಯ ತೋಟದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತ ಈ ಕಡೆ ಬಂದಿದ್ದೀನಿ. 3 ಎಕರೆ ಮಿಶ್ರ ಬೆಳೆಯ ತೋಟದ ಮೇಜರಾಗಿ ನಿಮಗೆ ಅಡಿಕೆ ಈಗ ಫಸಲಿಗೆ ಬಂದಿರುವಂಥ ಮರಗಳಿದ್ದಾವೆ. ಅದನ್ನು ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಇದ್ರ ಬಗ್ಗೆ ನೋಡೋಣ ವಿಡಿಯೋದಲ್ಲಿ ಹೇಗಿದೆ, ಏನು ವಿಚಾರಗಳನ್ನು ನನಗೆ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಚಿಕ್ಕದಾಗಿ ಕೊಡ್ತೀನಿ. ಚಿಕ್ಕದಾಗಿ ಅಂತಂದರೆ ಆಲ್ರೆಡಿ ಈಗ 1-1.5 ನಿಮಿಷದ ವಿಡಿಯೋ ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಯಾರು ನಮ್ಮ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಿದ್ದಾರೆ ಅವರಿಗೆ ಈ ಮಾತನ್ನು ಅರ್ಪಿಸ್ತೀನಿ. ಮುಂದಕ್ಕೆ ಹೋಗೋಣ. ಓಕೆ, ನೋಡಿ, ಗೇಟ್ನ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೌಂಡ್ರಿ. ಲೊಕೇಶನ್ ಶೃಂಗೇರಿಗೆ 5 ಕಿಲೋಮೀಟರ್. ಎಕ್ಸಾಕ್ಟ್ ಊರನ್ನ ನಾನು ತಿಳಿಸ್ಕೊಡ್ತಾ ಇಲ್ಲ, ಕ್ಷಮೆ ಇರಲಿ. ಅದನ್ನ ಫೋನ್ ಮಾಡಿದಾಗ ನಾನು ತಿಳಿಸ್ತೀನಿ. ನೀವು ನೋಡ್ತಾ ಇರೋದು ಸಸಿ ತೋಟ, ಅಡಿಕೆ ಸಸಿ ತೋಟ. ಫಸಲು ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ಅಡಿಕೆ ಆಗುತ್ತೆ ಅಂತ ಕೇಳಬೇಡಿ. ಫಸಲು ಸ್ಟಾರ್ಟ್ ಆಗ್ತಾ ಇದೆ. ಮುಂದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಾ ತೋಟದಲ್ಲೂ ಹಳದಿ ಎಲೆ ರೋಗ ಇಲ್ಲ ಸರ್. ಹಳದಿ ಎಲೆ ರೋಗ, ಚುಕ್ಕೆ ರೋಗ ಎಲ್ಲಾ ಊರಲ್ಲೂ ಇದೆ. ಹಾಗಂತ ಎಲ್ಲಾ ತೋಟನೂ ಕಂಡೆಮ್ ಅಂತ ಹೇಳಲಿಕ್ಕೆ ಆಗಲ್ಲ. ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಡಿಯೋದಲ್ಲೂ ಕೂಡ ಪ್ರಾರಂಭದಲ್ಲಿ ಅದನ್ನೇ ಹೇಳಿದ್ದು. ಆ ಹೊಟ್ಟೆಯ ಸಮಸ್ಯೆ ಕೆಲವರು ಇರ್ತಾರೆ, ಗ್ಯಾಸ್ಟ್ರಿಕ್ನವರು. ಕಮೆಂಟ್ ಹಾಕ್ತಿರಿ, ತುಂಬಾ ವಲ್ಗರ ಕಮೆಂಟ್ ಹಾಕ್ಬೇಡಿ. ಈಗ ಪಬ್ಲಿಕ್ ಫೋರಮ್, ಅದಕ್ಕೆ ನಾವು ಉತ್ತರ ನಿಮ್ಮ ಲೆವೆಲ್ಗೆ ಕೊಡ್ಲಿಕ್ಕೆ ಆಗಲ್ಲ. ಈ ತೋಟ ತುಂಬಾ ಚೆನ್ನಾಗಿದೆ ನೋಡಿ, ಇದ್ರಲ್ಲಿ ಯಾವುದೇ ರೋಗ ಇಲ್ಲ. ಸಸಿ ತೋಟ, ಒಂದು ಮನೆ ಕೂಡ ಕಾಣ್ತಾ ಇದ್ದೀರಿ, ಒಳ್ಳೆ ಮನೆ ಕೂಡ ಇದೆ. ಎಷ್ಟೋ ಜನ ಫಾರ್ಮ್ ಹೌಸ್ಗೆ ನಮ್ಮ ಹತ್ರ ಕೇಳ್ತೀರಿ, ಫಾರ್ಮ್ ಹೌಸ್ ಬೇಕು ಅಂತ. ಅಂತವ್ರಿಗೆ ತುಂಬಾ ಸೂಕ್ತವಾಗಿದೆ ಇದು. ಜೆನ್ಯೂನ್ ಕಸ್ಟಮರ್ಸ್ ಇದ್ದೀರಿ, ನಂಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಅಂತವರಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಇದ್ರಲ್ಲಿ ತೆಂಗಿನ ಸಸಿಗಳು ಕೊಟ್ಟಿದ್ದಾರೆ. ನೀವು ಹೊಸದಾಗಿ ಏನು ಮಾಡಬೇಕಾಗಿದ್ದಿಲ್ಲ. ಗಿಡಕ್ಕೆ ಗೊಬ್ಬರ ಹಾಕೋದು, ನೀರು ಹಾಕೋದು, ಇದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗುವಂತ ಜಾಗ. ಚೆನ್ನಾಗಿದೆ ನೋಡಿ. ಹಣ್ಣಿನ ಮರ ಕಾಣಬಹುದು, ಒಳ್ಳೆ ತಳಿಯ ಮಾವಿನ ಹಣ್ಣಿನ ಮರಗಳಿದಾವೆ. ಸೀತಾಫಲ ಇದೆ. ಪ್ಲಸ್ ಆರೋಗ್ಯಕ್ಕೆ ಒಳ್ಳೇದಾಗುವಂತ ಎಲ್ಲಾ ಹಣ್ಣಿನ ಮರಗಳು ಇದಾವೆ ಇಲ್ಲಿ. ಪನ್ನೀರ್ಲು ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಪನ್ನೀರ್ಲು ಮರ ಇದೆ. ಕುಡಿಯೋ ನೀರಿನ ಬಾವಿ, ತೋಟಕ್ಕಾಗುವಂತ ನೀರು ಎಲ್ಲದೂ ಒಂದೇ ಬಾವಿನಲ್ಲಿ ಸಾಕಾಗುವಷ್ಟು ನೀರು ಇಲ್ಲಿದೆ. ತಳತಂಪಿನ ತೋಟ ಕೂಡ ಹೌದು. ಟ್ರೆಂಚ್ ವರ್ಕ್ಗಳು ಚೆನ್ನಾಗಿ ಮಾಡಿದ್ದಾರೆ, ಮುಂದೆ ವಿಡಿಯೋದಲ್ಲಿ ನೋಡ್ತೀರಿ. ಎಲೆಕ್ಟ್ರಿಸಿಟಿ ಇದೆ ಮನೆಗೆ. ಏನಿದೆ ಏನಿಲ್ಲ ಅಂತ ಈ ವಿಡಿಯೋದಲ್ಲಿ ಇದೆ. ಎಲ್ಲ ಮಾಹಿತಿ ಇದರಲ್ಲೇ ಕೊಟ್ಟಿರ್ತೀನಿ. ಅಂತ ಇನ್ನು ಹೆಚ್ಚಿನ ಮಾಹಿತಿ ಇದ್ರೆ ನೇರವಾಗಿ ವಾಟ್ಸಪ್ ಅಲ್ಲಿ ಇಲ್ಲ ಫೋನ್ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಲ್ಲ, ಫೋನ್ ನಂಬರ್ ಇರುತ್ತೆ. ಕೊಪ್ಪಕ್ಕೆ ಬಂದ್ರೆ ನಾನು ಸಿಗ್ತೀನಿ, ಮಾತಾಡ್ಬೋದು. 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ, 1 ಗಂಟೆ ಬೇಕಾದ್ರೆ ಕೂತ್ ಮಾತಾಡ್ಬೋದು. ಇಲ್ಲಿ ಫಸಲ್ ಸ್ಟಾರ್ಟ್ ಆಗಿರುವಂತ ಮರಗಳು ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದ್ರಿಂದ ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಕಾಣಿಸೋದಿಲ್ಲ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ತೋಟ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಳೆ ತೆಗೆದು ಎಲ್ಲ ನೀಟಾಗಿ ವ್ಯವಸ್ಥಿತವಾಗಿ ಅಂಚೆಲ್ಲ ಕಡ್ದು, ಇದೇನ್ ಹೇಳ್ತೇವೆ, ಕಪ್ಪು ಅಂತಂದ್ರೆ ಟ್ರೆಂಚ್, ಕ್ಲೀನ್ ಆಗಿ ನೀರು ಹೋಗುವ ಹಾಗೆ ಮಾಡಿದ್ದಾರೆ. ಒಳ್ಳೆಯ ತೋಟ. ಇದ್ರ ಬಗ್ಗೆ ಯಾವುದೇ ನೆಗೆಟಿವ್ ಮಾತಾಡೋ ಹಾಗೆ ಇಲ್ಲ. ಚೆನ್ನಾಗಿದೆ. ಶೃಂಗೇರಿಗೆ 5 ಕಿಲೋಮೀಟರ್ ಆಗುತ್ತೆ. ರಿಜಿಸ್ಟ್ರೇಷನ್ ರೆಡಿ ಇದೆ. ನಿಮ್ಗೆ ಏನೇನ್ ದಾಖಲೆಗಳು ಬೇಕು ಅದನ್ನೆಲ್ಲ ಒಂದು ಸಿಟ್ಟಿಂಗ್ ಆದ್ಮೇಲೆ, ಒಂದು ಅಡ್ವಾನ್ಸ್ ಅಂತ ಹ್ಯಾಂಡ್ಸಮ್ ಅಡ್ವಾನ್ಸ್ ಕೊಟ್ರೆ ಲೀಗಲ್ ಒಪಿನಿಯನ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ನೇರವಾಗಿ ಓನರ್ ಜೊತೆಗೆ ಸಂಪರ್ಕ ಮಾಡಿಕೊಡ್ತೀವಿ. ಇದರಲ್ಲಿ ಯಾವುದೇ ರೀತಿ ರೇಟ್ ನಾವು ಹೇಳ್ತಿರೋದಲ್ಲ, ರೇಟು ಓನರ್ ಕಡೆಯಿಂದ ಬಂದಿರುತ್ತೆ. 80 ಲಕ್ಷ ಫಿಕ್ಸ್ ಪ್ರೈಸ್. ಇನ್ನೊಂದು ಮಾತಿಗೆ ಕೂತಾಗ 1 ಲಕ್ಷ ಹೆಚ್ಚು ಕಮ್ಮಿ ಆಗ್ಬಹುದು, ಆಗದೇನೆ ಇರಬಹುದು.
ಇದು ನನ್ನ ಮಾತಲ್ಲ, ಓನರ್ ಮಾತಿದು, ಓನರ್ ಕಡೆಯಿಂದ ಬಂದಿರುತ್ತೆ. ಹಾಗೇನೆ ಕೆಲವು ವಿಡಿಯೋಗಳನ್ನ ನಾನು ಹಾಕಿರ್ತೀನಿ, ನಮ್ಮ ಸ್ನೇಹಿತರ ಕಡೆಯಿಂದ ಬಂದಿರುತ್ತೆ. ಈ ಕಡೆ ಒಂದು ತೋಟ ಇದೆ, ಅದನ್ನ ಮಾಡಿ ಅಂತ ನೇರವಾಗಿ ನಾನು ಹೋಗದೆ ಕೆಲವು ಸ್ನೇಹಿತರ ಮೂಲಕ ಹೋಗಿರ್ತೀನಿ. ಕೆಲವು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ, ಆದ್ರೂ ಇದ್ದಿದ್ದನ್ನ ನಿಷ್ಠುರವಾಗಿ ಹೇಳಿರ್ತೀನಿ. ಇದ್ರ ಮನೆ ಬಗ್ಗೆ ಹೇಳಿದ್ರು, 4-5 ವರ್ಷದ ಹಿಂದಿನ ಮನೆ, ಅಚ್ಚುಕಟ್ಟಾಗಿದೆ, ಗೋಡೌನ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಾಗ, ಮನೆ ಕೂಡ ಇದೆ. ವಾಸಕ್ಕೆ ತಕ್ಷಣಕ್ಕೆ ನೀವು ಅಲ್ಲಿಂದ ಕೆಲವರು ಬೆಂಗಳೂರಿಂದ ವೆಕೇಟ್ ಮಾಡಿ ನಾವು ಇಲ್ಲಿಗೆ ಸೆಟ್ಲ್ ಆಗುವಂತವ್ರು ಇದೀವಿ ಅಂತ ಹೇಳ್ತಾರಲ್ಲ, ಅಂತವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಮಣ್ಣು ಕೂಡ ಚೆನ್ನಾಗಿದೆ. ರಸ್ತೆ, ತೋಟದ ಒಳಗಡೆ ಓಡಾಡ್ಲಿಕ್ಕೆ ರಸ್ತೆ ಮಾಡ್ಕೊಂಡಿದ್ದಾರೆ. ಗೊಬ್ಬರ ಈ ತರದ್ದೆಲ್ಲ ಸಾಗಣೆ ಮಾಡ್ಲಿಕ್ಕೆ ರಸ್ತೆ ಕೂಡ ಇದೆ. ಸ್ವಲ್ಪ ಹಳೆ ಮರಗಳು ಇದಾವೆ, ಫಸಲು ಬರ್ತಾ ಇದೆ. ಹಣ್ಣಿನ ಮರ ಅಂತ ಹೇಳಿದೆ, ಪನ್ನೀರ್ಲು ಮರ. ಈಗ ನೀವು ನೆಕ್ಸ್ಟ್ ನೋಡ್ತೀರಿ. ಆರೋಗ್ಯಕ್ಕೆ ಒಳ್ಳೇದಾಗುವಂತ ಎಲ್ಲ ವಾತಾವರಣ, ಬೆಂಗಳೂರು, ಮೈಸೂರು ಅಥವಾ ಬೇರೆ ಬೇರೆ ಸಿಟಿ ವಾತಾವರಣಕ್ಕಿಂತ ತುಂಬಾ ಚೆನ್ನಾಗಿರೋ ವಾತಾವರಣದಲ್ಲಿ ಈ ತರ ತೋಟ ಮಾಡ್ಬೇಕು ಅಂತ ಎಷ್ಟೋ ಜನಕ್ಕೆ ಇರುತ್ತೆ. ನೋಡಿ, ಫೋನ್ ಮಾಡಿ. ಕಾಳುಮೆಣಸು ಕಾಣಬಹುದು ವಿಡಿಯೋದಲ್ಲಿ. ಕಾಳುಮೆಣಸಿನ ಬಳ್ಳಿಗಳಿದಾವೆ. ಮಿಶ್ರ ಬೆಳೆಯ ತೋಟ ಅಂತ ಹೇಳಿದೆ. ಮಿಶ್ರ ಬೆಳೆ ಅಂದ್ರೆ ಹೀಗೆ, ಕಾಳುಮೆಣಸು, ಕಾಫಿ ಇದೆ. ಸಸಿ ತೋಟದಲ್ಲಿ ಕಾಫಿ ಕೂಡ ನಾಟಿ ಮಾಡಿದ್ದಾರೆ. ಮತ್ತೆ ಎಲ್ಲಾ ಕಡೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ. ಸ್ಪ್ರಿಂಕ್ಲರ್ ನಲ್ಲಿ ತೋಟಕ್ಕೆ ನೀರು ಹಾಕ್ತಾರೆ. ಇದು ಜಾಯಿಕಾಯಿ ಗಿಡ, ಜಾಯಿಕಾಯಿ ಫಸಲಿಗೂ ಸ್ಟಾರ್ಟ್ ಆಗಿದೆ. ಈ ತರ ವಿಚಾರ ಇರುವಂತ ತೋಟ. ಯಾರಾದ್ರೂ ಆಸಕ್ತರಿದ್ರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವ್ದನ್ನ ಹೇಳಿದ್ದೀನಿ, ಯಾವ್ದನ್ನ ಹೇಳಿಲ್ಲ ಅಂತ ಗೊತ್ತಿಲ್ಲ, ಒಂದೇ ಫ್ಲೋನಲ್ಲಿ ಮಾಡಿರುವಂತ ವಿಡಿಯೋ. ಏನಿದ್ರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ಹಾಗೆ ನೋಡಿ, ತೊಂದರೆ ಇಲ್ಲ, ಬೇಸರ ಏನಿಲ್ಲ. ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದಿರಿ, ತುಂಬಾ ಜನ ಸಪೋರ್ಟ್ ಮಾಡಿದಿರಿ. ಅವರಿಗೆಲ್ಲ ಒಂದು ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.